ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು ಪುಟ ಸಂಖ್ಯೆ 109ರಲ್ಲಿ ಬರುವಂತಹ ವಿಷಯ ತ್ರಿಭುಜಗಳನ್ನು ಸೇರಿಸುವುದು, ಇದರ ಬಗ್ಗೆ ಕಲಿಯೋಣ. ಇಲ್ಲಿ ಮೊದಲಿಗೆ ಒಂದು ಕ್ವಶನ್ ಅನ್ನು ಕೊಟ್ಟಿದ್ದಾರೆ. 8 ಸೆಂಟಿಮೀಟರ್ ಉದ್ದದ ಸಮಬಾಹು ತ್ರಿಭುಜದ 2 ರಟ್ಟಿನ ತುಂಡುಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾವೀಗ 2 ಸಮಬಾಹು ತ್ರಿಭುಜಗಳನ್ನು ತೆಗೆದುಕೊಳ್ಬೇಕು. ಸೊ ಒಂದು ತ್ರಿಭುಜ ಇದಾಗಿದೆ, ಹಾಗೆ ಇನ್ನೊಂದು ತ್ರಿಭುಜ ಇದಾಗಿದೆ. ಸಮಬಾಹು ತ್ರಿಭುಜ ಅಂತ ಹೇಳಿದ್ರೆ ಅದರಲ್ಲಿರುವಂತ ಎಲ್ಲಾ ಬಾಹುಗಳು ಸಮವಾಗಿರ್ತದೆ. ನೀವು ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ನೋಡಬಹುದು, ಮೊದಲನೇ ತ್ರಿಭುಜ ಏನಿದೆ ಇಲ್ಲಿ 8 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್, ಹಾಗೆ ಇದು 8 ಸೆಂಟಿಮೀಟರ್ ಆಗಿದೆ. ಎಲ್ಲಾ ಬಾಹುಗಳ ಅಳತೆ ಒಂದೇ ರೀತಿಯಾಗಿದೆ. ಹಾಗೆ ಎರಡನೇ ತ್ರಿಭುಜವನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಕೂಡ ಎಲ್ಲಾ ಬಾಹುವಿನ ಅಳತೆ ಒಂದೇ ರೀತಿಯಾಗಿದೆ. ನೆಕ್ಸ್ಟ್ ನಾವೇನ್ ಮಾಡಬೇಕು, ಈ 2 ಸಮಬಾಹು ತ್ರಿಭುಜಗಳನ್ನ ಒಟ್ಟು ಸೇರಿಸಬೇಕು. ಯಾವುದಾದ್ರೂ ಒಂದು ಬದಿಯಿಂದ ನಾವು ಅದನ್ನ ಒಟ್ಟಾಗಿ ಸೇರಿಸಬೇಕು. ಸೊ ಒಟ್ಟಾಗಿ ಸೇರಿಸಿದಾಗ, ಈಗ ಉದಾಹರಣೆಗೆ ಈ ಬದಿಯನ್ನ ಮತ್ತೆ ಈ ಬದಿಯನ್ನ ಒಟ್ಟಾಗಿ ಸೇರಿಸಿದಾಗ ನಮ್ಗೆ ಇಲ್ಲಿ ಈ ರೀತಿಯ ಒಂದು ಆಕೃತಿ ಸಿಗ್ತದೆ. ಸೊ ಇಲ್ಲಿ ಇರುವಂತಹ ಒಂದು ಸಮಬಾಹು ತ್ರಿಭುಜ ಇದಾಗಿದೆ, ಹಾಗೆ ಇಲ್ಲಿ ಇರುವಂತ ಇನ್ನೊಂದು ಸಮಬಾಹು ತ್ರಿಭುಜ ಇದಾಗಿದೆ. ಸೊ ಈ 2 ಸಮಬಾಹು ತ್ರಿಭುಜಗಳನ್ನ ಒಟ್ಟು ಜೋಡಿಸಿದಾಗ ನಮ್ಗಿಲ್ಲಿ ಚತುರ್ಭುಜ ಸಿಗ್ತಾ ಇದೆ. ಸೊ ಈ ಚತುರ್ಭುಜ ಯಾವ ರೀತಿಯ ಚತುರ್ಭುಜ ಅಂತ ನೀವು ಹೇಳ್ತೀರಾ? ಸೊ ಇಲ್ಲಿ ಗಮನಿಸಿದ್ರೆ ಎಲ್ಲಾ ಬಾಹುಗಳು, ಈ ಚತುರ್ಭುಜದ ಎಲ್ಲಾ ಬಾಹುಗಳು ಸಮವಾಗಿದೆ. ಎಲ್ಲಾ ಬಾಹುವಿನ ಅಳತೆ ಏನು? 8 ಸೆಂಟಿಮೀಟರ್ ಆಗಿದೆ. ಸೊ ಮೊದಲಿಗೆ ನಾವು ಒಂದೊಂದಾಗಿ ಬರಿತಾ ಹೋಗುವ. ಸೊ ಇಲ್ಲಿ ಈ ಚತುರ್ಭುಜದ ಎಲ್ಲಾ ಬಾಹುಗಳು ಸಮವಾಗಿದೆ. ಆಮೇಲೆ ನೀವಿಲ್ಲಿ ಗಮನಿಸಿದ್ರೆ ಕೋನಗಳ ಬಗ್ಗೆ ಗಮನಿಸಿದ್ರೆ, ಕೋನ ಯಾವ ರೀತಿಯ ಕೋನವನ್ನು ಹೊಂದಿದೆ? ಇಲ್ಲಿ ಇರುವಂತ ಕೋನ ಇದು 90 ಡಿಗ್ರಿ ಆಗಿಲ್ಲ. ಎಲ್ಲಾ ಬಾಹುಗಳು ಸಮ ಅಂತ ಹೇಳಿದ್ರೆ ಅದು ವಜ್ರಾಕೃತಿ ಆಗಿರ್ಬೋದು ಅಥವಾ ಚೌಕವಾಗಿರ್ಬೋದು. ಆದ್ರೆ ಚೌಕದಲ್ಲಿ ಕೋನಗಳು ಏನಾಗಿರ್ತವೆ? 90 ಡಿಗ್ರಿ ಆಗಿರ್ತದೆ. ಇಲ್ಲಿ ನೀವು ಕೋನಗಳನ್ನ ಗಮನಿಸಿದ್ರೆ ಇದು 90 ಡಿಗ್ರಿಯ ಕೋನವಾಗಿಲ್ಲ ಅಂತ ನಮ್ಗೆ ನೋಡುವಾಗಲೇ ಗೊತ್ತಾಗ್ತದೆ. ಹಾಗಾಗಿ ಎಲ್ಲಾ ಬಾಹುಗಳು ಸಮವಾಗಿದೆ, ಆದ್ರೆ ಕೋನಗಳು 90 ಡಿಗ್ರಿ ಆಗಿಲ್ಲ. ಆದ್ರಿಂದ ಇದು ಯಾವ ರೀತಿಯ ಆಕೃತಿ ಅಂತ ನಾವು ಹೇಳ್ಬೋದು? ಇದೊಂದು ವಜ್ರಾಕೃತಿ ಅಂತ ಹೇಳ್ಬೋದು. ಇಲ್ಲಿ ನೀವು ಉತ್ತರವನ್ನ ಈ ರೀತಿಯಲ್ಲಿ ಬರೀಬಹುದು. ಇದು ವಜ್ರಾಕೃತಿಯಾಗಿದೆ. ಈ ಚತುರ್ಭುಜದ ಎಲ್ಲಾ ಬಾಹುಗಳು ಸಮವಾಗಿದೆ ಮತ್ತು ಕೋನಗಳು ಲಂಬಕೋನವಾಗಿಲ್ಲ. ಹಾಗಾಗಿ ನಾವಿದನ್ನ ವಜ್ರಾಕೃತಿ ಅಂತ ಹೇಳ್ಬೋದು. ನಂತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಈ ಕ್ವಶನ್ ಅಲ್ಲಿ 8 ಸೆಂಟಿಮೀಟರ್ 8 ಸೆಂಟಿಮೀಟರ್ ಮತ್ತೆ 6 ಸೆಂಟಿಮೀಟರ್ ಉದ್ದದ ಸಮದ್ವಿಬಾಹು ತ್ರಿಭುಜವನ್ನ ಕೊಟ್ಟಿದ್ದಾರೆ. ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದ್ರೆ ಅದರಲ್ಲಿರುವಂತ 2 ಬಾಹುಗಳ ಅಳತೆ ಒಂದೇ ರೀತಿಯಾಗಿರ್ತದೆ, ಮೂರನೇ ಬಾಹುವಿನ ಅಳತೆ ಬೇರೆಯಾಗಿರ್ತದೆ. ಸೊ ನೀವು ಚಿತ್ರವನ್ನ ಗಮನಿಸಿ, ಮೊದಲನೇ ಚಿತ್ರದಲ್ಲಿ ಇದು 8 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್, ಆದರೆ ಮೂರನೇ ಬಾಹು 6 ಸೆಂಟಿಮೀಟರ್ ಅಳತೆಯನ್ನ ಹೊಂದಿದೆ. ಹಾಗೆ ಎರಡನೇ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಒಂದು ಬಾಹು 8 ಸೆಂಟಿಮೀಟರ್, ಇನ್ನೊಂದು ಬಾಹು 8 ಸೆಂಟಿಮೀಟರ್, ಹಾಗೆ ಮೂರನೇ ಬಾಹು 6 ಸೆಂಟಿಮೀಟರ್ ಅಳತೆಯನ್ನ ಹೊಂದಿದೆ. ಸೊ 2 ಬಾಹುಗಳು ಸಮವಾಗಿರುವಂತಹ ತ್ರಿಭುಜವನ್ನ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ತೇವೆ. ಸೊ ಈಗ ಇವುಗಳನ್ನ ಜೋಡಿಸಿದಾಗ ನಮ್ಗೆ ಯಾವ ರೀತಿಯ ಆಕೃತಿ ಸಿಗ್ತದೆ ಅಂತ ನಾವಿಲ್ಲಿ ಹೇಳ್ಬೇಕು. ಸೊ ಇವುಗಳನ್ನ 2 ರೀತಿಯಲ್ಲಿ ಜೋಡಿಸಬಹುದು. ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಯಾವ ಬಾಹು, ನಾವು ತ್ರಿಭುಜಗಳನ್ನ ಜೋಡಿಸಿದಾಗ ನಮ್ಗೆ ಮಧ್ಯದಲ್ಲಿ ಸಿಗುವಂತ ಬಾಹು ಏನಿದೆ 6 ಸೆಂಟಿಮೀಟರ್ ಬರುವ ರೀತಿಯಲ್ಲಿ ನಾವು ಮೊದಲಿಗೆ ಜೋಡಿಸಬಹುದು. ನಂತರ ಈ ಮಧ್ಯದ ಬಾಹು 8 ಸೆಂಟಿಮೀಟರ್ ಬರುವ ರೀತಿಯಲ್ಲಿ ಜೋಡಿಸಿ ನೋಡ್ಬೋದು. ಸೊ 2 ರೀತಿಯಲ್ಲಿ ಮಾಡಿದಾಗ ನಮ್ಗೆ ಯಾವ ರೀತಿಯ ಆಕೃತಿ ಸಿಗ್ತದೆ ಅಂತ ನೋಡುವ. ಸೊ ಈಗ ಮೊದಲನೇ ಕೇಸಲ್ಲಿ ನಾವು ಏನ್ ಮಾಡಿದ್ದೇವೆ, ಈ ಬಾಹು 6 ಸೆಂಟಿಮೀಟರ್ ಇರುವಂತಹ ಭಾಗವನ್ನ ನಾವು ಜೋಡಿಸಿದ್ದೇವೆ. ಆ ರೀತಿ ಜೋಡಿಸಿದಾಗ ನಮ್ಗೆ ಈ ರೀತಿಯ ಆಕೃತಿ ಸಿಕ್ಕಿದೆ. ಇದರಲ್ಲಿ ಏನಿದೆ, ಇದರ ಗುಣಲಕ್ಷಣವೇನು? ಸೊ ಇಲ್ಲಿ ಇರುವಂತ ಎಲ್ಲಾ ಬಾಹುಗಳು ಏನಾಗಿದೆ? ಎಲ್ಲಾ ಬಾಹುಗಳು ಸಮವಾಗಿದೆ. ಈಗ ಎಲ್ಲಾ ಬಾಹುಗಳು ಸಮ ಅಂತ ಹೇಳಿದ್ರೆ ಅದು ವಜ್ರಾಕೃತಿ ಆಗಿರ್ಬೋದು ಅಥವಾ ಚೌಕವಾಗಬಹುದು. ಸೊ ಎರಡರಲ್ಲಿ ಯಾವ್ದಾದ್ರೂ ಒಂದು ಆಗ್ಬಹುದು. ಚೌಕ ಆದ್ರೆ ಚೌಕದ ಒಳಗಿರುವಂತ ಕೋನಗಳು 90 ಡಿಗ್ರಿ ಅಥವಾ ಲಂಬ ಕೋನಗಳಾಗಿರ್ತದೆ. ಆದ್ರೆ ನೀವಿಲ್ಲಿ ಗಮನಿಸಿದ್ರೆ ಇದು ಏನು? ಇದು ಲಂಬಕೋನವಾಗಿಲ್ಲ ಅಂತ ಹೇಳ್ಬೋದು. ಇದು ಈ ಕೋನ 90 ಡಿಗ್ರಿ ಇಲ್ಲ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಮೊದಲನೇ ಚಿತ್ರವನ್ನ
ಚಿತ್ರವನ್ನ ಏನೇ ಹೇಳ್ಬೋದು, ಮೊದಲನೇ ಚಿತ್ರವು ವಜ್ರಾಕೃತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿರುವಂತ ಎಲ್ಲಾ ಬಾಹುಗಳು ಸಮವಾಗಿದೆ, ಹಾಗೆ ಕೋನವು ಲಂಬಕೋನವಾಗಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಮೇಲೆ ನೀವು ಯಾವ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀರಾ ಅದೇ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿ ಕೂಡ ಬರೀಬಹುದು. ಮೊದಲನೇ ಚಿತ್ರದಲ್ಲಿ 6 ಸೆಂಟಿಮೀಟರ್ ಇರುವಂತ ಬಾಹುಗಳನ್ನ ಒಟ್ಟಾಗಿ ಜೋಡಿಸಿದಾಗ ಸಿಗುವಂತ ಆಕೃತಿಯು ವಜ್ರಾಕೃತಿಯಾಗಿದೆ ಅಂತ ಹೇಳ್ಬೋದು. ನಂತರ ನಾವೀಗ ಏನ್ ಮಾಡ್ತೇವೆ, ಇಲ್ಲಿ 8 ಸೆಂಟಿಮೀಟರ್ ಇರುವಂತ 2 ಬಾಹುಗಳಿವೆ. ಯಾವುದಾದ್ರೂ ಒಂದು ಬಾಹುವನ್ನ ಇನ್ನೊಂದು ತ್ರಿಭುಜದ 8 ಸೆಂಟಿಮೀಟರ್ ಇರುವಂತ ಬಾವಿನ ಜೊತೆ ಜೋಡಿಸ್ತೇವೆ. ಆ ರೀತಿ ಜೋಡಿಸಿದಾಗ ನೋಡಿ, ಇಲ್ಲಿ ನಿಮ್ಗೆ ಬೇರೆ ರೀತಿಯ ಆಕೃತಿ ಸಿಗ್ತಾ ಇದೆ. ಇದು ಯಾವ ರೀತಿಯ ಆಕೃತಿ? ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಅಭಿಮುಖ ಬಾಹುಗಳು ಸಮವಾಗಿದೆ. ಈ ಬಾಹು ಇದಕ್ಕೆ ಸಮವಾಗಿದೆ, ಹಾಗೆ ಈ ಬಾಹು ಇದಕ್ಕೆ ಸಮವಾಗಿದೆ. ಎಲ್ಲಾ ಬಾಹುಗಳು ಸಮವಾಗಿಲ್ಲ. ಅಭಿಮುಖ ಬಾಹುಗಳು ಸಮವಾಗಿದೆ ಅಂತ ಹೇಳಿದ್ರೆ ಅದು ಯಾವ ರೀತಿಯ ಆಕೃತಿ ಆಗಿರ್ಬೋದು? ಅದು ಸಮಾಂತರ ಚತುರ್ಭುಜವಾಗಿರ್ಬೋದು ಅಥವಾ ಆಯತ ಆಗಿರ್ಬೋದು. ಆದ್ರೆ ಆಯತ ಆಗಿರ್ಬೇಕಾದ್ರೆ ಅದರ ಕೋನಗಳು 90 ಡಿಗ್ರಿ ಇರಬೇಕು. ನೀವು ಈ ಕೋನಗಳನ್ನ ನೋಡಿದ್ರೆ ನಿಮ್ಗೆ ಇಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ ಕೋನಗಳು 90 ಡಿಗ್ರಿ ಇಲ್ಲ ಅಂತೇಳಿ. ಹಾಗಾಗಿ ಇದು ಯಾವ ರೀತಿಯ ಆಕೃತಿ ಅಂತ ಹೇಳ್ಬೋದು? ಇದೊಂದು ಸಮಾಂತರ ಚತುರ್ಭುಜ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಅಭಿಮುಖ ಬಾಹುಗಳು ಸಮವಾಗಿದೆ, ಹಾಗೆ ಅಭಿಮುಖ ಬಾಹುಗಳು ಸಮಾಂತರವಾಗಿದೆ. ಅದರ ಜೊತೆಗೆ ಇಲ್ಲಿ ಕೋನವು 90 ಡಿಗ್ರಿ ಆಗಿಲ್ಲ. ಹಾಗಾಗಿ ಇದೊಂದು ಆಯತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಸಮಾಂತರ ಚತುರ್ಭುಜ ಅಂತ ನಾವಿಲ್ಲಿ ಹೇಳ್ಬೋದು. ಈ ಆಕೃತಿಗಳಿಗೆ ಹೊಂದಿಕೊಂಡು ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಇವು ಯಾವ ಚತುರ್ಭುಜಗಳು? ನಿಮ್ಮ ಉತ್ತರಗಳನ್ನ ಸಮರ್ಥಿಸಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಉತ್ತರವನ್ನ ನೀವು ಈ ರೀತಿಯಲ್ಲಿ ಬರೀಬಹುದು. ಮೊದಲನೇ ಚಿತ್ರಕ್ಕೆ ಈ ಚತುರ್ಭುಜವು ವಜ್ರಾಕೃತಿಯಾಗಿದೆ. ಇಲ್ಲಿ ಎಲ್ಲಾ ಬಾಹುಗಳು ಸಮವಾಗಿದೆ, ಆದ್ರೆ ಕೋನಗಳು ಲಂಬಕೋನವಲ್ಲ. ಹಾಗಾಗಿ ಇದು ಚೌಕವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ವಜ್ರಾಕೃತಿ ಅಂತ ನಾವು ಹೇಳ್ಬೋದು. ಹಾಗೆ ಎರಡನೇ ಚಿತ್ರಕ್ಕೆ ನೀವು ವಿವರಣೆಯನ್ನ ಈ ರೀತಿಯಲ್ಲಿ ಬರೀಬಹುದು. ಈ ಚತುರ್ಭುಜವು ಸಮಾಂತರ ಚತುರ್ಭುಜವಾಗಿದೆ. ಯಾಕೆಂದ್ರೆ ಇಲ್ಲಿ ಅಭಿಮುಖ ಬಾಹುಗಳು ಸಮವಾಗಿದೆ ಮತ್ತೆ ಸಮಾಂತರವಾಗಿದೆ, ಹಾಗೆ ಕೋನಗಳು ಲಂಬಕೋನವಾಗಿಲ್ಲ. ಹಾಗಾಗಿ ಇದು ಆಯತವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದೊಂದು ಸಮಾಂತರ ಚತುರ್ಭುಜ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಕ್ವಶನ್, 6 ಸೆಂಟಿಮೀಟರ್ 9 ಸೆಂಟಿಮೀಟರ್ 12 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ಸಮದ್ವಿಬಾಹು ತ್ರಿಭುಜಗಳ 2 ರಟ್ಟಿನ ತುಂಡುಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಚತುರ್ಭುಜವನ್ನ ಪಡೆಯಲು ಅವುಗಳನ್ನು ಯಾವ ರೀತಿಯಲ್ಲಿ ಜೋಡಿಸಬೇಕು ಅಂತ ನಮ್ಗಿಲ್ಲಿ ಕೇಳಿದ್ದಾರೆ. ಸೊ ನಾವೀಗ ಇಲ್ಲಿ ಈ 2 ತುಂಡುಗಳನ್ನು ತೆಗೆದುಕೊಂಡು ಚತುರ್ಭುಜವನ್ನ ರಚಿಸಬೇಕು. ಸೊ ಯಾವ ರೀತಿಯಲ್ಲಿ ಚತುರ್ಭುಜವನ್ನ ರಚಿಸ್ತೀರಾ? ಸೊ 2 ರೀತಿಯ ಸಮದ್ವಿಬಾಹು ತ್ರಿಭುಜವನ್ನ ನೀವಿಲ್ಲಿ ಕಾಣಬಹುದು. ನಮ್ಗಿಲ್ಲಿ ಕೊಟ್ಟಿರುವಂತಹ ತ್ರಿಭುಜ ಏನಿದೆ, ಇದು ಸಮದ್ವಿಬಾಹು ತ್ರಿಭುಜ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಸಮದ್ವಿಬಾಹು ಅಂದ್ರೆ ಅದರಲ್ಲಿ 2 ಬಾಹುಗಳು ಸಮವಾಗಿರ್ಬೇಕು. ಸೊ ನಮಗೀಗ ಒಂದು ತ್ರಿಭುಜವನ್ನ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬಹುದು ಅಷ್ಟೇ. ಸೊ ಈಗ ಈ ತ್ರಿಭುಜಗಳನ್ನ ನಾವು ಒಟ್ಟು ಸೇರಿಸಿದಾಗ ಯಾವ ರೀತಿಯ ಚತುರ್ಭುಜಗಳು ಉಂಟಾಗ್ತದೆ ಅಂತ ನಾವೀಗ ನೋಡ್ಬೇಕು. ಸೊ ಮೊದಲಿಗೆ ನಾನಿಲ್ಲಿ ಏನ್ ಮಾಡ್ತೇನೆ ಅಂದ್ರೆ, ಈ 12 ಸೆಂಟಿಮೀಟರ್ ಏನಿದೆ ಈ ಪಾದವನ್ನ ಹಾಗೆ ಇಟ್ಟು ಬಿಡ್ತೇನೆ. ಇದನ್ನ 12 ಸೆಂಟಿಮೀಟರ್ ಆಗಿ ನೆಕ್ಸ್ಟ್ ಈ ಆಕೃತಿಯನ್ನ ಈ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಮೊದಲನೇ ಈ ತ್ರಿಭುಜ ಏನಿದೆ ಇದನ್ನ, ನಂತರ ಇದಕ್ಕೆ ಇನ್ನೊಂದು ತ್ರಿಭುಜ ಏನಿದೆ ಅದರ ಈ ಭಾಗವನ್ನ ಮೇಲ್ಗಡೆಯಿಂದ ಜೋಡಿಸ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಜೋಡಿಸ್ತಾ ಇದ್ದೇನೆ, ನೀವಿಲ್ಲಿ ಗಮನಿಸಿ, ಇಲ್ಲಿ ಜೋಡಿಸ್ತಾ ಇದ್ದೇನೆ. ಇದು 12 ಸೆಂಟಿಮೀಟರ್ ಆಗಿದೆ. ಮತ್ತೆ ಇಲ್ಲಿರುವಂತ ಈ ಭಾಗ ಹೇಗೂ 9 ಸೆಂಟಿಮೀಟರ್, ಇದು ಎಷ್ಟಾಗಿದೆ 6 ಸೆಂಟಿಮೀಟರ್ ಆಗಿದೆ. ಸೊ ಇಲ್ಲಿ ಈಗ ನಿಮ್ಗೆ ಯಾವ ರೀತಿಯ ಆಕೃತಿ ರಚನೆಯಾಗಿದೆ ನೀವು ಗಮನಿಸಿ. ಇಲ್ಲಿ ರಚನೆಯಾಗಿರುವಂತ ಆಕೃತಿ ಏನಾಗಿದೆ ಅಂತ ನಾವು ಹೇಳ್ಬೋದು, ಇದೊಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಇಲ್ಲಿರುವಂತ ಅಭಿಮುಖ ಬಾಹುಗಳು ಸಮವಾಗಿದೆ, ಹಾಗೆ ಅಭಿಮುಖ ಬಾಹುಗಳು ಸಮಾಂತರ ಕೂಡ ಆಗಿದೆ, ಮತ್ತೆ ಕೋನಗಳು ಲಂಬಕೋನವಾಗಿಲ್ಲ. ಹಾಗಾಗಿ ಇದು ಆಯತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಈ ರೀತಿ ರಚನೆ ಮಾಡಿದಾಗ ಇದೊಂದು ಏನಾಗಿದೆ, ಸಮಾಂತರ ಚತುರ್ಭುಜ ಅಂತ ನಾವು ಹೇಳ್ಬೋದು. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ನೀವು ರಚನೆ ಮಾಡ್ತಾ ಹೋಗ್ಬೋದು. ನಂತರ ಈಗ ವಿಭಿನ್ನ, ಇಲ್ಲಿ ಕೇಳಿದ್ದಾರೆ ತ್ರಿಭುಜಗಳನ್ನ ಸೇರಿಸುವುದರಿಂದ ಪಡೆಯುವ ವಿಭಿನ್ನ ಚತುರ್ಭುಜಗಳನ್ನ ನೀವು ಗುರುತಿಸಲು ಸಾಧ್ಯವೇ ಅಂತೇಳಿ. ಸೊ ಒಂದು ಚತುರ್ಭುಜ ಸಮಾಂತರ ಚತುರ್ಭುಜ, ಇಲ್ಲಿ ನಾನು 9 ಸೆಂಟಿಮೀಟರ್ ಏನಿದೆ ಇದನ್ನ ಕರ್ಣವಾಗಿ ತೆಗೆದುಕೊಂಡಿದ್ದೇನೆ. ಆ ರೀತಿ ತೆಗೆದುಕೊಂಡಾಗ ನಿಮ್ಗೆ ಇಲ್ಲಿ ಸಮಾಂತರ ಚತುರ್ಭುಜ ಸಿಗ್ತದೆ. ನೆಕ್ಸ್ಟ್ ನಾವೇನ್ ಮಾಡುವ ಅಂದ್ರೆ, ಇಲ್ಲಿ ಈ 6 ಸೆಂಟಿಮೀಟರ್ ಏನಿದೆ ಅದನ್ನ ಕರ್ಣವಾಗಿ ತೆಗೆದುಕೊಂಡು ನೋಡುವ, ಆಗ ಯಾವ ರೀತಿಯ ಚತುರ್ಭುಜ ಸಿಗ್ತದೆ ಅಂತ ಹೇಳಿ. ಸೊ ಮೊದಲಿಗೆ ಇಲ್ಲಿ
6 ಸೆಂಟಿಮೀಟರ್ ಅನ್ನ ಕರ್ಣವಾಗಿ ತೆಗೆದುಕೊಳ್ತಾ ಇದ್ದೇನೆ. ಹಾಗಾಗಿ ಈ ರೀತಿಯಲ್ಲಿ ಬರ್ತದೆ ಆಕೃತಿ. ಸೊ ಇದು 6 ಸೆಂಟಿಮೀಟರ್, ಆಮೇಲೆ ಇಲ್ಲಿರುವಂಥದ್ದು ಇದು 9 ಸೆಂಟಿಮೀಟರ್. ಸೊ ಇದು 12 ಸೆಂಟಿಮೀಟರ್ ಇದೆ. ಹಾಗೆ ಇಲ್ಲಿರುವಂಥದ್ದು ಇದು 6 ಸೆಂಟಿಮೀಟರ್ ಇದೆ. ಹಾಗೆ ಇಲ್ಲಿರುವಂಥದ್ದು ಇದು 9 ಸೆಂಟಿಮೀಟರ್. ಸೊ 9 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತೆ 12 ಸೆಂಟಿಮೀಟರ್. ಇಲ್ಲಿ 6 ಸೆಂಟಿಮೀಟರ್ ಅನ್ನು ನಾವು ಕರ್ಣವಾಗಿ ತೆಗೆದುಕೊಳ್ತೇವೆ. ಹಾಗಾಗಿ ಪುನಃ ನೆಕ್ಸ್ಟ್ ಇನ್ನೊಂದು ತ್ರಿಭುಜದ ಭಾಗವನ್ನು ತೆಗೆದುಕೊಳ್ಬೇಕು. ತೆಗೆದುಕೊಳ್ಳುವಾಗ ಇಲ್ಲಿ ಏನಾಗ್ತದೆ, ಇಲ್ಲಿ 12 ಸೆಂಟಿಮೀಟರ್ ಇರ್ತದೆ. ಹಾಗೆ ಇಲ್ಲಿ ಏನಿರ್ತದೆ, ಇಲ್ಲಿ ನಮಗೆ ಈ ಬದಿಯ ಭಾಗ 9 ಸೆಂಟಿಮೀಟರ್ ಆಗ್ತದೆ. ಸೊ ಈಗ ಯಾವ ರೀತಿಯ ಚತುರ್ಭುಜ ಸಿಕ್ಕಿದೆ, ಈ ರೀತಿ ಇಟ್ಟಾಗ ನಮಗೆ ಪುನಃ ಯಾವ ರೀತಿಯ ಚತುರ್ಭುಜ ಸಿಕ್ಕಿದೆ, ಸಮಾಂತರ ಚತುರ್ಭುಜ ಸಿಕ್ಕಿದೆ. ಆದರೆ ಇಲ್ಲಿ ಈ ಡೈರೆಕ್ಷನಲ್ಲಿ ಅಥವಾ ಈ ದಿಕ್ಕಿನಲ್ಲಿ ಇದೆ. ಇಲ್ಲಿ ಕೂಡ ಅಭಿಮುಖ ಬಾಹುಗಳು ಸಮ ಮತ್ತೆ ಸಮಾಂತರವಾಗಿದೆ. ಹಾಗಾಗಿ ಕೋನಗಳು ಲಂಬಕೋನವಾಗಿಲ್ಲ. ಹಾಗಾಗಿ ಇದು ಏನು, ಇದು ಕೂಡ ಒಂದು ಸಮಾಂತರ ಚತುರ್ಭುಜವಾಗಿದೆ. ಸೊ ಎರಡನೇ ರೀತಿಯಲ್ಲಿ ನಾವು ಇಟ್ಟಾಗ, ಅಂದ್ರೆ ನಾವು 6 ಸೆಂಟಿಮೀಟರ್ ಅನ್ನ ಕರ್ಣವಾಗಿ ತೆಗೆದುಕೊಂಡಾಗ, 6 ಸೆಂಟಿಮೀಟರ್ ಇರುವಂತ ಬಾಹುವನ್ನ ಕರ್ಣವಾಗಿ ತೆಗೆದುಕೊಂಡಾಗ ನಮಗೆ ಆಗ ಕೂಡ ಸಮಾಂತರ ಚತುರ್ಭುಜ ಸಿಗ್ತದೆ. ನೆಕ್ಸ್ಟ್ ನಾವು ಇದನ್ನ ಆಚೆಚೆ ಮಾಡಿ ಇಟ್ಟಾಗ, ಅಂದ್ರೆ ಈ ಸಮಬಾಹು ತ್ರಿಭುಜ ಏನಿದೆ ಇದನ್ನ ವಿರುದ್ಧ ದಿಕ್ಕಿನಲ್ಲಿ ಇಟ್ಟಾಗ, ಇದನ್ನ ತಿರುಗಿಸಿ ಇಟ್ಟಾಗ ಆಗ ನಮಗೆ ಒಂದು ಆಕೃತಿ ಸಿಗ್ತಾ ಇದೆ. ಆ ಆಕೃತಿ ಯಾವುದು ಅಂತ ನಾವೀಗ ನೋಡುವ. ಸೊ ಆ ಆಕೃತಿ ನಮಗೆ ಈ ರೀತಿಯಲ್ಲಿ ಸಿಗ್ತದೆ. ಅಂದ್ರೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಈಗ ನಾವು 9 ಸೆಂಟಿಮೀಟರ್ ಅನ್ನ ಕರ್ಣವಾಗಿ ತೆಗೆದುಕೊಂಡಿದ್ದೇವೆ. ಇಲ್ಲಿ 6 ಸೆಂಟಿಮೀಟರ್ ಅನ್ನ, ಈಗ 12 ಸೆಂಟಿಮೀಟರ್ ಅನ್ನ ಕರ್ಣವಾಗಿ ತೆಗೆದುಕೊಂಡ್ರೆ ಯಾವ ರೀತಿಯ ಆಕೃತಿ ಸಿಗ್ತದೆ ಅಂತ ನೋಡುವ. ಸೊ ಇದು 12 ಸೆಂಟಿಮೀಟರ್, ನೆಕ್ಸ್ಟ್ ಇಲ್ಲಿ 6 ಸೆಂಟಿಮೀಟರ್ ಇದೆ, ಆಮೇಲೆ ಇಲ್ಲಿ 9 ಸೆಂಟಿಮೀಟರ್ ಇದೆ. ಸೊ 6 ಸೆಂಟಿಮೀಟರ್, ನೆಕ್ಸ್ಟ್ ಇದು 9 ಸೆಂಟಿಮೀಟರ್, ಹಾಗೆ ಇದು 12 ಸೆಂಟಿಮೀಟರ್. ಇದು ಒಂದು ತ್ರಿಭುಜ. ನೆಕ್ಸ್ಟ್ ಇನ್ನೊಂದು ತ್ರಿಭುಜದಲ್ಲೂ ಕೂಡ 12 ಸೆಂಟಿಮೀಟರ್, 6 ಸೆಂಟಿಮೀಟರ್, ಹಾಗೆ 9 ಸೆಂಟಿಮೀಟರ್. ಈ ರೀತಿ ತೆಗೆದುಕೊಂಡಾಗ ನಮ್ಗೆ ಇಲ್ಲಿ ಒಂದು ಹೊಸ ಆಕೃತಿ ಸಿಗ್ತಾ ಇದೆ. ಇದನ್ನ ನಾವು ಏನಂತ ಹೇಳ್ತೇವೆ, ಅಥವಾ ನೀವು ಆಕೃತಿಯನ್ನ ಗಮನಿಸಿರ್ಬೋದು, ನೀವು ಈ ರೀತಿ ಇರುವಂತ ಆಕೃತಿಯನ್ನ ಗಮನಿಸಿರ್ಬೋದು. ನಾವು ಇದನ್ನ ಪತಂಗ ಅಂತ ಹೇಳ್ತೇವೆ ಅಥವಾ ಕೈಟ್ ಅಂತ ಹೇಳ್ತೇವೆ. ಸೊ ಈ ಆಕೃತಿ ಯಾವ ರೀತಿಯಲ್ಲಿ ಸಿಗ್ತದೆ, ನಮಗೆ 12 ಸೆಂಟಿಮೀಟರ್ ಇರುವಂತ ಬಾಹುವನ್ನ ನಾವು ಕರ್ಣವಾಗಿ ತೆಗೆದುಕೊಂಡಾಗ ನಮಗೆ ಸಿಗುವಂತ ಆಕೃತಿ ಏನಾಗಿದೆ, ಅದು ಪತಂಗವಾಗಿದೆ. ಸೊ ಈ ಪತಂಗದ ಬಗ್ಗೆ ನಾವು ಮುಂದೆ ಬರುವಂತ ವಿಡಿಯೋದಲ್ಲಿ ಕಲಿಯಕ್ಕಿದ್ದೇವೆ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನ ಮುಕ್ತಾಯ ಮಾಡುವ.